ಒನ್ ಕರ್ನಾಟಕಕ್ಕೆ ಸ್ವಾಗತ. ಈ ಖಾತಾ ಬೆಂಗಳೂರಿನ ಆಸ್ತಿದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು. ಈ ಖಾತೆಗಾಗಿ ಮೊಬೈಲ್ ಆಪ್ ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ಒಂದು ಕರ್ನಾಟಕದಲ್ಲಿ ಆಸ್ತಿಗಳ ಖರೀದಿ ಹಾಗೂ ಮಾರಾಟದಲ್ಲಿ ಯಾವುದೇ ಸಮಸ್ಯೆ ಆಗಬಾರದು, ಅಲ್ಲದೆ ಆಸ್ತಿಗಳ ಮಾರಾಟ ಮತ್ತು ಖರೀದಿಯಲ್ಲಿ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕೆ ಈ ಖಾತಾವನ್ನು ಪರಿಚಯಿಸಲಾಗಿದೆ ಸರ್ಕಾರದಿಂದ. ಆದ್ರೆ ಬೆಂಗಳೂರಿನಲ್ಲಿ ಅಂದಾಜು 25 ಲಕ್ಷ ಆಸ್ತಿಗಳಿದ್ದು ಇಲ್ಲಿಯವರೆಗೆ ಅಂದಾಜು 5 ಲಕ್ಷ ಆಸ್ತಿಗಳಿಗೆ ಮಾತ್ರ ಈ ಖಾತಾ ನೀಡಲಾಗಿದೆ. ಇದು ಒಂದು ಬಿಬಿಎಂಪಿ ಅಪ್ಡೇಟ್ ಪ್ರಕಾರ. ಇದೀಗ ಕೊನೆಗೂ ಬೆಂಗಳೂರಿನಲ್ಲಿ ಈ ಖಾತಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗಿದೆ. ಏನಂದ್ರೆ ಈ ಖಾತಾಗೆ ಸಂಬಂಧಿಸಿದಂತೆ ಗ್ರೇಟರ್ ಬೆಂಗಳೂರು ಆಡಳಿತದಿಂದ ಮಹತ್ವದ ಒಂದು ಅಪ್ಡೇಟ್ ಬಂದಿದೆ. ಏನಂದ್ರೆ ಬೆಂಗಳೂರಿನಲ್ಲಿ ಅನೇಕ ಆಸ್ತಿ ಖರೀದಿ ಮತ್ತು ಮಾರಾಟ ಸೇರಿದಂತೆ ಒಂದು ಎಲ್ಲಾ ಸೇವೆಗಳನ್ನ ಸರಳಗೊಳಿಸುವ ಉದ್ದೇಶದಿಂದ ಈ ಖಾತಾ ಪರಿಚಯಿಸಲಾಗಿದೆ. ಕರೆಕ್ಟ್ ಅಲ್ವಾ? ಸೊ ಹಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಅಂತ ಏನ್ ಹೇಳ್ತಿರೋದು ಮುಂದಿನ 10 ದಿನಗಳಲ್ಲಿ ಈ ಖಾತಕ್ಕಾಗಿ ನಿರ್ದಿಷ್ಟ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪರಿಚಯಿಸುವುದಕ್ಕೆ ಮುಂದಾಗಿದೆ. ಸೊ ಅಂದ್ರೆ ಒಂದು ಥ್ರೂ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಕೂಡ ನೀವು ಈ ಖಾತಾ ಮಾಡ್ಕೋಬಹುದು. ಹಾಗೆ ದ ಗ್ರೇಟರ್ ಬೆಂಗಳೂರು ಆಡಳಿತದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಈಗ ಮೊಬೈಲ್ ಅಪ್ಲಿಕೇಶನ್ ಇಂದಾಗಿ ಈ ಖಾತಾವನ್ನು ಸುಲಭವಾಗಿ ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಒಂದು ಮಟ್ಟದಲ್ಲಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಗೊತ್ತಿಲ್ಲ. ಹಾಗೆ ಬೆಂಗಳೂರಿನಲ್ಲಿ ಈ ಖಾತಾ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ಒಂದು ಹೊಸ ಅಪ್ಲಿಕೇಶನ್ ನ ಪರಿಚಯಿಸುತ್ತಿದ್ದಾರೆ. ಅರ್ಜಿ ಪ್ರಕ್ರಿಯೆ ಸುಲಭಗೊಳಿಸಲಿದೆ ಈ ಒಂದು ಅಪ್ಲಿಕೇಶನ್. ಈ ಖಾತಾ ಪ್ರಕ್ರಿಯೆ ವೇಗವಾಗಿ ಮತ್ತು ಸುಲಭವಾಗಿ ಸಿಗಲಿದೆ ಅಂತ ನಿರೀಕ್ಷಿಸಲಾಗಿದೆ. ಓಕೆನಾ? ಇದು ಒಟ್ಟಾರೆ ಒಂದು ಅಸ್ತಿತ್ವದಲ್ಲಿರುವ ಅಸ್ತಿತ್ವದಲ್ಲಿರುವ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳಿಗೆ ಸೇರ್ಪಡೆಯಾಗಲಿದೆ ಎನ್ನಲಾಗಿದೆ. ಓಕೆನಾ? ಒಟ್ಟಾರೆ ಹಾಗೆ ಬೆಂಗಳೂರಿನ ಈ ಖಾತಾ ಅರ್ಜಿಗಳನ್ನು ಅಧಿಕೃತ ವೆಬ್ಸೈಟ್ ಅಂದ್ರೆ ಬೆಂಗಳೂರು ಒನ್ ಕೇಂದ್ರಗಳು ಮತ್ತು ಸೈಬರ್ ಕೇಂದ್ರಗಳ ಮೂಲಕ ನಿರ್ವಹಿಸಲಾಗುತ್ತಿತ್ತು. ಓಕೆನಾ? ಆದ್ರೆ ಇವಾಗ ಹೊಸ ಅಪ್ಲಿಕೇಶನ್ ನೊಂದಿಗೆ ಆಸ್ತಿ ಮಾಲೀಕರು ಇನ್ನು ಮುಂದೆ ತಮ್ಮ ಸ್ಮಾರ್ಟ್ ಫೋನ್ ಗಳಿಂದಾಗಿ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸಲು ಸಾಧ್ಯವಾಗಲಿದೆ. ಸೊ ಸ್ಮಾರ್ಟ್ ಫೋನ್ ಇಂದ ಅವರು ನೇರವಾಗಿ ಅರ್ಜಿಗಳನ್ನ ಹಾಕಬಹುದು. ಹಾಗೆ ಗ್ರೇಟರ್ ಬೆಂಗಳೂರು ಆಡಳಿತದ ಒಂದು ವಿಶೇಷ ಕಂದಾಯ ಆಯುಕ್ತ ಮುನೀಶ್ ಮೌದ್ಗಲ್ ಅವರು ಮೊಬೈಲ್ ಅಪ್ಲಿಕೇಶನ್ ಅಸ್ತಿತ್ವದಲ್ಲಿರುವ ವೆಬ್ ಪ್ಲಾಟ್ಫಾರ್ಮ್ಗಳೊಂದಿಗೆ ಸೇರ್ಪಡೆಯಾಗಲಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಸೊ ಅವರು ಟೈಮ್ಸ್ ಆಫ್ ಇಂಡಿಯಾಗೆ ಒಂದು ಅಪ್ಡೇಟ್ ಮಾಡಿದ್ದಾರೆ, ಅದು ವರದಿ ಮಾಡಿದೆ. ಹಾಗೆ ಕಳೆದ ವರ್ಷ ಅಕ್ಟೋಬರ್ನಿಂದ ಸುಮಾರು 7.5 ಲಕ್ಷ ಅಂತಿಮ ಈ ಖಾತೆಗಳನ್ನು ಯಶಸ್ವಿಯಾಗಿ ನೀಡಲಾಗಿದೆ ಅಂತ ಕೂಡ ಅಧಿಕಾರಿಗಳು ಅಪ್ಡೇಟ್ ಮಾಡಿದ್ದಾರೆ. ಓಕೆನಾ? ಇನ್ನು ಈ ಖಾತಾ ಮೊಬೈಲ್ ಅಪ್ಲಿಕೇಶನ್ಗೆ ಬೇಕಾಗುವ ದಾಖಲೆಗಳು ಯಾವ್ಯಾವು ಅಂದ್ರೆ ಆಸ್ತಿದಾರರು ಆಸ್ತಿ ಮಾರಾಟ ಪತ್ರ ಸಂಖ್ಯೆ, ತೆರಿಗೆ ರಶೀದಿ ಬೇಕು, ಅಂದ್ರೆ ಟ್ಯಾಕ್ಸ್ ಕಟ್ಟಿರ್ತೀರಲ್ಲ ನೀವು, ಅದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರೋದು, ಆಧಾರ್ ಸಂಖ್ಯೆ ಬೇಕು, ಮೊಬೈಲ್ ಸಂಖ್ಯೆ, ಎನ್ಕಂಬರೆನ್ಸ್ ಪ್ರಮಾಣ ಪತ್ರ ಅಂದ್ರೆ ಫಾರ್ಮ್ 15 ಬೇಕು, ಹಾಗೆ ಆಸ್ತಿ ಛಾಯಾಚಿತ್ರ ಬೇಕು, ಮತ್ತೆ ಸ್ಥಳ ಒಂದು ವಿವರಗಳು ಮತ್ತು ಬೆಸ್ಕಾಂ ಬಿಲ್ ಸಂಖ್ಯೆ, ಒಂದು ಬೆಸ್ಕಾಂ ಬಿಲ್ ಏನಿದೆ ಅದು ನಿಮ್ದು ಆರ್ ನಂಬರ್ ಅಂದ್ರೆ ಸಂಖ್ಯೆ ಸೇರಿದಂತೆ ಅಗತ್ಯ ದಾಖಲೆಗಳನ್ನ ಸಲ್ಲಿಸಬೇಕಿದೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಈ ಖಾತಾ ಆಪ್ ನಿಂದಾಗಿ ಸಹಾಯ ಇನ್ನು ಬೆಂಗಳೂರಿನಲ್ಲಿರುವ ಈ ಖಾತಾಗಾಗಿ ಒಂದು ಬೆಂಗಳೂರು ಅಪ್ಲಿಕೇಶನ್ ಪರಿಚಯಿಸುತ್ತಿರುವುದು ಆಸ್ತಿದಾರರು ಇನ್ನು ಮುಂದೆ ಸುಲಭವಾಗಿ ಈ ಖಾತಾ ಸಿಗಲಿದೆ ಅನ್ನೋ ಒಂದು ಕೂಡ ಹೇಳಲಾಗ್ತಿದೆ. ಸೊ ಇದು ಏನಾಗುತ್ತೆ ಇದರ ಅಪ್ಡೇಟ್ ಅನ್ನೋದು ಕಾದು ನೋಡ್ಬೇಕು. ಸೊ ಇನ್ನು ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಸರ್ಕಾರದ ಒಂದು ಲೇಟೆಸ್ಟ್ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.